ನಾಲೆಡ್ಜನ್ನು ಹೊಂದಿರ್ತಾರೋ ಅವ್ರಿಗೆ ಲಕ್ಷ್ಮಿ ಬರೋದಿಲ್ಲ. ಯಾರಿಗೆಲ್ಲ ಬರೀ ಲೆಕ್ಕ ಒಂದು ಗೊತ್ತಿದ್ರೆ ಸಾಕು, ಕಾಮನ್ ಸೆನ್ಸ್ ಇರೋರೆಲ್ಲ ಶ್ರೀಮಂತರಾಗೋಗ್ತಾರೆ. ನಾವು ಶ್ರೀಮಂತರಾಗದೆ ಬಡವರಾಗಿ ಉಳಿದಿರೋದಕ್ಕೆ ನಮ್ಮ ಎಜುಕೇಶನ್ನು ಒನ್ ಆಫ್ ದ ಪ್ರೈಮ್ ರೀಸನ್. ಈ ಸೂಜಿ ಹಿಂದ್ಗಡೆ ಒಂದು ದಾರ ಹಾಕೋದಕ್ಕೊಂದು ಹೋಲ್ ಇದೆಯಾ, ಸಣ್ಣದೊಂದು ರಂಧ್ರ ಇದೆ ನೋಡಿ, ಅದ್ರಲ್ಲಿ ನೋಡಿ ದಾರ ಹಾಕ್ಬೋದು ಅಷ್ಟೇ ತಾನೇ. ಇದ್ರಲ್ಲಿ ಏನಾದ್ರು ಈಗ ನಾನು ಏನೇನು ಹಾಕ್ಬೋದು, ಇದ್ರಲ್ಲಿ ಏನ್ ತೋರಿಸ್ಬೋದು ಇದರಲ್ಲಿ? ಈಗ ನಾವು ನೀವು ಇಷ್ಟಿಷ್ಟು ದೊಡ್ಡದಾಗಿ ದಪ್ಪವಾಗಿದ್ದೀವಲ್ಲ, ನಾವೆಲ್ಲ ತಾಯಿ ಗರ್ಭದಲ್ಲಿ ಫಾರ್ಮ್ ಆದಾಗ, ಹುಟ್ಟಿದಾಗ ಸಣ್ಣ ಒಂದು ಸೆಲ್ ಅಲ್ವಾ ನಾವು. ಇಷ್ಟೇ ಎಲ್ಲ ಇದ್ದಿದ್ದು ಕಣ್ಣಿಗೂ ಕಾಣಿಸ್ತೀವಿ, ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದ್ರು ನಾವು ಹುಟ್ಟಿರೋ ಅಂಥದ್ದು ಹೊಟ್ಟೆಯಲ್ಲಿ ನಮ್ಗೆ ಗೊತ್ತಾಗ್ತಿರ್ಲಿಲ್ವಲ್ಲ. ವಿಶ್ವಜ್ಞಾನ ಏನೂ ಬೇಕಾಗಿಲ್ಲ, ಕಾಮನ್ ಸೆನ್ಸ್ ಇದ್ರೆ ಸಾಕು. ವಿ ಶುಡ್ ನೆವರ್ ವರ್ಕ್ ಅಂಡರ್ ಸಂಬಡಿ, ರಾದರ್ ವಿ ಶುಡ್ ಬಿಕಮ್ ಎಂಪ್ಲಾಯರ್ಸ್. ಯಾರೂ ಇರಲ್ಲ ದುಡ್ಡಿಲ್ಲ ಅಂತಂದ್ರೆ. ನಿನ್ನ ಹತ್ರ ದುಡ್ಡಿದೆ ಅಂದ್ರೆ ಮಾತ್ರ ಮರ್ಯಾದೆ, ಇಲ್ಲ ಅಂತಂದ್ರೆ ಕಾಲಿನ ಕಸಕ್ಕೆ ಸಮ. ಎಲ್ಲರಿಗೂ ನಮಸ್ಕಾರ. ಮನಿ ಈಸ್ ಹ್ಯಾಪಿನೆಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಶಿಕಾ ಕರಾವಳಿ. ಗುರುಗಳು ಕಳೆದ ಎಪಿಸೋಡ್ಗಳಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನ ಯಾವ ರೀತಿ ಆಚರಣೆ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ರು. ಇವತ್ತಿನ ಎಪಿಸೋಡ್ ಅಲ್ಲಿ ಯಾವೆಲ್ಲ ವಿಚಾರಗಳನ್ನ ತಿಳಿಸ್ಕೊಡ್ತಾರೆ, ಹಾಗೆ ಯಾವ ವಿಚಾರಕ್ಕೆ ಟೆಕ್ನಿಕ್ ಅನ್ನ ಹೇಳ್ತಾರೆ ನೋಡೋಣ. ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತ ಸಮಯ. ಜಿ ಕನ್ನಡ ವತಿಯಿಂದ ವೀರ ಕನ್ನಡಿಗ ಪ್ರಶಸ್ತಿ ಪುರಸ್ಕೃತರು ದುಡ್ಡಿನ ದ್ರೋಣಾಚಾರ್ಯ ಅನಂತ ವಿಶ್ವಾಚಾರ್ಯ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್, ಮತ್ತೆ ನಮಸ್ತೆ ನನ್ನ ಎಲ್ಲ ಪ್ರೀತಿಯ ಆಗರ್ಭ ಶ್ರೀಮಂತ ದೇವರುಗಳಿಗೆ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ ಭವೇತ್. ಅಹಂ ಬ್ರಹ್ಮಸ್ಮಿ. ಥ್ಯಾಂಕ್ ಯು ಯೂನಿವರ್ಸ್. ಗುರುಗಳೇ, ಕಳೆದ ಎಪಿಸೋಡ್ ಅಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನ ಯಾವ ರೀತಿ ಆಚರಣೆ ಮಾಡ್ಬೇಕು ಅಂತ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ರಿ. ಇವಾಗ ನನ್ನ ಪ್ರಶ್ನೆ ಏನಂದ್ರೆ, ಸಮಾಜದಲ್ಲಿ ನಾವು ಗಮನಿಸಿದಾಗ ಅತಿ ಬಡವರು ತುಂಬಾ ಜ್ಞಾನಿಗಳಾಗಿರ್ತಾರೆ, ಓದ್ಕೊಂಡಿರ್ತಾರೆ, ಅಥವಾ ರೈಟರ್ಸ್ ಆಗಿರ್ತಾರೆ, ಅವರೆಲ್ಲ ಬಡವರಾಗಿರ್ತಾರೆ. ದಡ್ಡರಿರ್ತಾರೆ ಅಂದ್ರೆ ಏನು ಅಂತ ಜ್ಞಾನ ಏನು ಇರೋದಿಲ್ಲ, ಓದ್ಕೊಂಡಿರಲ್ಲ, ಅವರೆಲ್ಲ ದುಡ್ಡು ಮಾಡ್ಕೊಂಡು ಚೆನ್ನಾಗಿರ್ತಾರೆ, ಶ್ರೀಮಂತರಾಗಿರ್ತಾರೆ. ಅಂಡ್ ಬ್ಯಾಕ್ ಬೆಂಚರ್ಸ್ ಬಿಸ್ನೆಸ್ ಮಾಡ್ತಾರೆ, ಲೈಫಲ್ಲಿ ಸಕ್ಸಸ್ ಕಾಣ್ತಾರೆ. ಹೇಗೆ ಇದು, ಯಾಕೆ ಅಂತ? ನಿಮ್ಗೇನು ಅನ್ಸುತ್ತೆ ಮೇಡಮ್? ನಿಮ್ಗೇನಾದ್ರೂ ಕ್ಲೂ ಇದೆಯಾ ಯಾಕೆ ಹೀಗೆ? ಕ್ಲೂ ಇದೆ, ಆದ್ರೆ ನಿಮ್ ಬಾಯಲ್ಲಿ ಹೇಳಿದ್ರೆ ಅದು ಒಂಥರ ಚೆನ್ನಾಗಿರುತ್ತೆ. ಹಾಗೆ ಎನಿವೆ, ಇದಕ್ಕೆ ಆಕ್ಚುಲಿ ಕಾರ್ಯಾಗಾರದಲ್ಲಿ ತುಂಬಾ ಮುಕ್ತವಾಗಿ ಇದ್ರ ಬಗ್ಗೆ ಮಾತಾಡ್ಬೋದು, ಹೇಳಲಿಕ್ಕೆ ಒಳ್ಳೇದಾಗುತ್ತೆ. ತುಂಬಾ ಜನ ಕರೆಕ್ಟ್ ಆಗುತ್ತೆ ನಾನು ಇದನ್ನೆಲ್ಲ ಇಲ್ಲಿ ಹೇಳ್ಬಿಟ್ರೆ. ಇದು ಸ್ವಲ್ಪ ಅಗೇನ್ ವಿ ಕ್ಯಾನ್ ಕಾಲ್ ಇಟ್ ಎಸ್ ಏಜ್ ಸರ್ಟಿಫೈಡ್ ಕಂಟೆಂಟ್ ಅಂತ ಹೇಳ್ಬೋದು. ಅಂದ್ರೆ ಅಡಲ್ಟ್ಸ್ ಓನ್ಲಿ ಕೇಳ್ಕೊಳ್ಳೋ ಅಂತ ಕಂಟೆಂಟ್, ನಥಿಂಗ್ ರಿಲೇಟೆಡ್ ಟು ಸೆಕ್ಶುಯಾಲಿಟಿ ಆತರ ಏನಿಲ್ಲ. ಬಟ್ ಆದ್ರೂ ಈ ಮಾತಾಡುವಂತ ಕೆಲವು ವಿಚಾರಗಳು ಸಮಾಜಕ್ಕೆ ಏನೋ ಒಗ್ಗುವಂಥದ್ದು ಅಂತದ್ದು. ಅಂದ್ರೆ ಪೀಪಲ್ ಡೋಂಟ್ ಟೇಕ್ ಇಟ್ ದಟ್ ಈಸಿಲಿ. ಇಟ್ಸ್ ನಾಟ್ ರಾಂಗ್, ನಾನು ಹೇಳಕ್ ಹೊರಡೋ ಅಂತದ್ದು ನಾಟ್ ಬ್ಯಾಡ್, ನಾಟ್ ರಾಂಗ್. ಬಟ್ ಇಲ್ಲಿ ತನಕ ನಾವು ಅಂದ್ಕೊಂಡಿರೋ ಸುಳ್ಳುಗಳು ಸತ್ಯವಾಗಿರ್ಬೋದು, ಸತ್ಯಗಳು ಸುಳ್ಳಾಗಿರ್ಬೋದು. ಸೊ ಹಾಗಾಗಿ ಕಾರ್ಯಾಗಾರದಲ್ಲಿ, ವರ್ಕ್ಶಾಪ್ ಅಲ್ಲಿ ಯಾರೆಲ್ಲ ಬಂದಿರ್ತಾರೋ ಕಾರ್ಯಾಗಾರಕ್ಕೆ ಅವ್ರಿಗೆ ಸಂಪೂರ್ಣವಾಗಿ ಅರ್ಥ ಆಗಿರುತ್ತೆ ಇದ್ರ ಬಗ್ಗೆ. ಯಾರು ಬಂದಿರಲ್ವೋ ಅವರು ವರ್ಕ್ಶಾಪ್ ಅಲ್ಲಿ ತಿಳ್ಕೊಂಡ್ರೆ ತುಂಬಾ ಒಳ್ಳೇದು. ಆದರೂ ಈ ಕ್ವೆಶನ್ ಮೇಡಮ್ ಕೇಳಿರೋದಕ್ಕೆ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಯು ಸರ್ಟಿಫಿಕೇಟ್ ಅಲ್ಲಿ ಆನ್ಸರ್ ಮಾಡೋಕೆ ಪ್ರಯತ್ನ ಪಡ್ತೀನಿ. ಓಕೆ, ಯೂನಿವರ್ಸಲಿ ಅಕ್ಸೆಪ್ಟೆಡ್ ಕಂಟೆಂಟ್ ರೀತಿ ಕೊಡಕ್ ಪ್ರಯತ್ನ ಪಡ್ತೀನಿ. ಎನಿವೆ, ನಾವು ಶ್ರೀಮಂತರಾಗದೆ ಬಡವರಾಗಿ ಉಳಿದಿರೋದಕ್ಕೆ ನಮ್ಮ ಎಜುಕೇಶನ್ ಒನ್ ಆಫ್ ದ ಪ್ರೈಮ್ ರೀಸನ್, ದೊಡ್ಡ ರೀಸನ್. ನೀವು ಹೆಚ್ಚು ಎಜುಕೇಶನ್ ಸಿಸ್ಟಮ್ ನಂಬಿಟ್ರೆ, ಅದನ್ನೇ ಸತ್ಯ ಅಂತ ತಿಳ್ಕೊಂಡ್ರೆ ನಾವು ಶ್ರೀಮಂತರಾಗೋದು ತುಂಬಾ ಕಷ್ಟ, ಬಡವರಾಗಿ ಉಳ್ಕೊಂಡ್ಬಿಡ್ತೀವಿ. ಇದು ಎಲಾಬ್ರೇಟ್ ಮಾಡೋದಕ್ಕೆ ಹೋಗಲ್ಲ. ಸೊ ತುಂಬಾ ಜನ ಕರೆಕ್ಟ್ ಆಗ್ಬೋದು ಇದರಿಂದ. ಸೊ ಐ ಲೀವ್ ಇಟ್ ಅಟ್ ದೇರ್. ಐ ವಿಲ್ ಡಿಸ್ಕಸ್ ದಿಸ್ ಎಟ್ ವರ್ಕ್ಶಾಪ್. ಆಮೇಲೆ ನಮ್ಮ ಕಾನೂನು ವ್ಯವಸ್ಥೆ ಆಗ್ಬೋದು, ಸಮಾಜ ಆಗ್ಬೋದು, ಇನ್ನೂ ಅನೇಕ ವಿಚಾರಗಳು, ನಾವ್ ಇಲ್ಲಿ ತನಕ ನಂಬಿರುವಂತ ಕೆಲವು ನಂಬಿಕೆಗಳಾಗ್ಬೋದು, ಅಥವಾ ಸತ್ಯಗಳು ಅಂತ ನಾವೇನ್ ಅನ್ಕೊಂಡಿದೀವೋ ಅವೆಲ್ಲ ಸತ್ಯ ಆಗಿರ್ಬೇಕು ಅಂತಂತೇನಿಲ್ಲ. ವಿಶ್ವದ ಪ್ರಕಾರ, ಈ ಸನಾತನ ಧರ್ಮದ ಪ್ರಕಾರ, ಜ್ಞಾನದ ಪ್ರಕಾರ ಅವೆಲ್ಲ ಸುಳ್ಳುಗಳಾಗಿರ್ಬೋದೇನೋ ಗೊತ್ತಿಲ್ಲ. ಸೊ ಒಂದ್ ಸಣ್ಣ ಕಥೆ ಇದೆ, ಅದನ್ನ ಹೇಳಿದ್ಮೇಲೆ ನಿಮಗೆ ತಕ್ಕ ಮಟ್ಟಿಗೆ ಅರ್ಥ ಆಗುತ್ತೆ ಅಂತ ನಾನು ಭಾವಿಸ್ತೇನೆ. ಒಂದ್ಸಲ ನಾರದರನ್ನ, ನಾರದ ಗೊತ್ತಲ್ವಾ, ಅವ್ರೆಲ್ಲಾ ಲೋಕಗಳಿಗೂ ಹೋಗ್ತಿರ್ತಾರೆ, ಓಡಾಡ್ತಿರ್ತಾರೆ. ಈಸ್ ಅ ಮೆಸೆಂಜರ್ ಅಂತಂದ್ರೆ ದೇವರಿಗೂ ಮತ್ತೆ ಮನುಷ್ಯನಿಗೆ ಒಂದು ಕನೆಕ್ಟ್ ಮಾಡುವಂತ ವ್ಯಕ್ತಿ ಅನ್ಕೋಬಹುದು.
ಸೊ ಒಂದ್ಸಲ ಅವರು ಇದೇ ರೀತಿ ಭೂಲೋಕದಲ್ಲಿ ಓಡಾಡ್ತಿರ್ಬೇಕಂತಂದ್ರೆ ಜನಗಳು ಕೇಳ್ತಾರೆ, ಸ್ವಾಮಿಗಳೇ ನೀವು ದೇವಲೋಕಕ್ಕೆ ಹೋಗ್ತಿರ್ತೀರ, ಸತ್ಯಲೋಕಕ್ಕೆ, ನೀವು ದೇವ್ರ ಜೊತೆ ಇರ್ತೀರಾ, ದೇವ್ರ ಏನ್ ಮಾಡ್ತಿರ್ತಾರೆ? ಅವ್ರಿಗೆ ಕ್ಯೂರಿಯಾಸಿಟಿ, ದೇವ್ರ ಏನ್ ಮಾಡ್ತಿರ್ತಾರೆ ಹೇಳ್ಬೋದಾ ಅಂತ ಹೇಳಿ. ಇವನ್ ಕನ್ಫ್ಯೂಸ್ ಆಗ್ಬಿಡುತ್ತೆ, ಇವನ್ಗೆ ಯಾವತ್ತೂ ಅದು ತೋಚೆ ಇರಲ್ಲ, ಏನ್ ಹೇಳ್ಬೇಕು ಅಂತ ಗೊತ್ತಾಗಲ್ಲ. ಸೊ ಆಗ ದೇವಲೋಕಕ್ಕೆ ಹೋದ್ಮೇಲೆ ನಾರದ ಕೇಳ್ತಾನೆ, ಅಲ್ಲಿ ಮಹಾವಿಷ್ಣು ಮಲಗಿರ್ತಾರೆ, ಅಲ್ಲಿ ಹೋಗ್ಬಿಟ್ಟು ಯೋಗ ಧ್ಯಾನದಲ್ಲಿ ಇರ್ಬೇಕಂತಂದ್ರೆ ಎದ್ದೇಳಿಸ್ಬಿಟ್ಟು ಕೇಳ್ತಾರೆ, ಸ್ವಾಮಿ ಈ ತರ ಎಲ್ರು ನನ್ ಪ್ರಶ್ನೆ ಮಾಡ್ತಿದ್ದಾರೆ, ದೇವ್ರ ಏನ್ ಮಾಡ್ತಿದ್ದಾರೆ, ವಿಷ್ಣು ಏನ್ ಮಾಡ್ತಿದ್ದಾನೆ, ಪರಮಾತ್ಮ ಏನ್ ಮಾಡ್ತಿದ್ದಾನೆ ಅಂತಂತ ಹೇಳಿ ನಾನು ಏನ್ ಹೇಳೋದು ನನಗ್ ಗೊತ್ತಿಲ್ಲ ಅಂತ ಹೇಳ್ತಾರೆ. ಆಗ ಮಹಾವಿಷ್ಣು ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಹೇಳ್ತಾರೆ, ಒಂದ್ ಕೆಲ್ಸ ಮಾಡಪ್ಪ, ಈ ರೀತಿ ಹೇಳು, ಯಾರ್ಯಾರೆಲ್ಲ ಕೇಳಿದ್ರಲ್ವಾ ಅವ್ರಿಗೆಲ್ಲ ಏನ್ ಹೇಳ್ಬೇಕು ಅಂತಂದ್ರೆ, ನೋಡಿ ನನ್ನ ಕೈಯಲ್ಲಿ ಸೂಜಿ ಇದೆ, ಇದು ಹೊಲಿತಾರಲ್ವಾ, ಬಟ್ಟೆ ಹೊಲಿತಾರಲ್ವಾ, ಆ ಸೂಜಿ ಇದೆ. ಈ ಸೂಜಿ ಹಿಂದ್ಗಡೆ ಒಂದು ದಾರ ಹಾಕೋದಕ್ಕೊಂದು ಹೋಲ್ ಇದೆಯಾ, ಸಣ್ಣದೊಂದು ರಂಧ್ರ ಇದೆ ನೋಡಿ, ಅದ್ರಲ್ಲಿ ನೋಡಿ ದಾರ ಹಾಕ್ಬೋದು ಅಷ್ಟೇ ತಾನೇ. ಇದ್ರಲ್ಲಿ ಏನಾದ್ರು ಈಗ ನಾನು ಏನೇನ್ ಹಾಕ್ಬೋದು, ಇದ್ರಲ್ಲಿ ಏನ್ ತೋರ್ಸ್ಬೋದು? ಇದ್ರಲ್ಲಿ ಸಪೋಸ್ ನಾನು ವಾಚ್ ತೋರ್ಸಕ್ಕಾಗುತ್ತಾ, ಈ ನಿಂಬೆಹಣ್ಣು ತೋರ್ಸಕ್ಕಾಗುತ್ತಾ ಮೇಡಮ್? ಇಲ್ಲಿ ಆಗಲ್ಲ ಅಲ್ಲ, ನಾನು ತೋರ್ಸಕ್ಕಾಗಲ್ಲ ಅಲ್ವಾ, ಈ ಪೆನ್ನನ್ನು ಸಹ ತೋರ್ಸಕ್ಕಾಗಲ್ವಲ್ಲ. ಸೊ ದೇವ್ರು ಹೇಳ್ತಾರೆ, ನೋಡಪ್ಪ ನಾರ್ದ, ಒಂದ್ ಕೆಲ್ಸ ಮಾಡು, ಕೇಳಿದವ್ರಿಗೆಲ್ಲ ಹೇಳು, ದೇವ್ರು ಈ ಒಂದು ಸೂಜಿಯ ಒಂದು ಸಣ್ಣ ರಂಧ್ರದ ಮುಖಾಂತರ ದೊಡ್ಡ ದೊಡ್ಡ ಆನೆಗಳನ್ನ, ಬೆಟ್ಟ ಪರ್ವತಗಳನ್ನ, ಇನ್ನೂ ಏನೇನೋ ಗ್ರಹಗಳನ್ನ ಒಳಗಡೆ ಹಿಂಗ್ ತೋರ್ಸ್ಬಿಟ್ಟು ಆಚೆ ತೆಗಿತಿರ್ತಾರೆ ಅಂತ ಹೇಳಪ್ಪ ಅಂತ ಹೇಳ್ತಾರೆ. ಏನ್ ಮೇಡಮ್ ಹೇಳಿದ್ ಮಹಾವಿಷ್ಣು? ಈ ಸಣ್ಣ ಹೋಲಿಂದ ದೊಡ್ಡ ಪರ್ವತಗಳನ್ನ, ಅಷ್ಟೇ ಅಲ್ಲ ಗ್ರಹಗಳನ್ನ, ಈ ಭೂಮಿ ಆಕಾಶ ಅನ್ನೋಂಥದ್ದು ಏನಿದೆಯೋ ಅದನ್ನೆಲ್ಲ ಈ ಸಣ್ಣ ತೂತ್ನಲ್ಲಿ ಹಿಂಗ್ ತೋರಿಸಿ ಆಚೆ ತೆಗಿತಿರ್ತಾರೆ ಅಂತ ಹೇಳಪ್ಪ ಅಂತ. ಆಗ ನಾರದ ಕೇಳ್ತಾನೆ, ಸ್ವಾಮಿ ನಾನು ಹುಚ್ಚ ಅಂತ ಹೇಳ್ತಾರೆ ಈ ತರ ಎಲ್ಲ ಹೇಳಿದ್ರೆ ನಾನು ಕೆಳಗಡೆ, ಯಾರು ನಂಬ್ತಾರೆ ಈ ಮಾತನ್ನ? ಸ್ವಾಮಿ ಸರಿಯಾಗಿ ಹೇಳಿ ಅಂತ ಹೇಳ್ತಾನೆ. ಅದಕ್ಕೆ ದೇವ್ರು ಹೇಳ್ತಾರೆ, ನೀನು ಹೋಗ ಹೇಳ್ದಷ್ಟು ಮಾಡಪ್ಪ, ನಾನು ಹೇಳಿದ್ದೆ ಹೋಗಿ ಹೇಳು ಅಂತಾರೆ. ಆಗ ನಾರದ ಆಯ್ತು, ಇನ್ ದೇವ್ರು ಹೇಳಿದ್ಮೇಲೆ ಇನ್ಯಾಕಪ್ಪ ಸುಮ್ನೆ ಬೈತಾರ ಅಂತ ಹೇಳ್ಬಿಟ್ಟು ಭೂಲೋಕಕ್ಕೆ ಬರ್ತಾನೆ. ಒಂದು ದೊಡ್ಡ ಕಾನ್ಫರೆನ್ಸ್ ನಡೀತಿರುತ್ತೆ, ಎಲ್ಲಾ ಸೈಂಟಿಸ್ಟು, ನೀವ್ ಹೇಳಿದ್ರಲ್ವ ಬರಹಗಾರರು, ವಿಶ್ಲೇಷಣೆ ಮಾಡುವಂತವ್ರು, PhD ಮಾಡ್ಕೊಂಡಿರೋಂಥವ್ರು, ಇವ್ರಿಗೆಲ್ಲ ಒಂದು ದೊಡ್ಡ ಸಭೆ ನಡೀತಿರುತ್ತೆ ಭೂಲೋಕದಲ್ಲಿ. ಅವರೆಲ್ಲ ಇರ್ತಾರೆ, ಎಂಟೈರ್ ಅರ್ಥದಲ್ಲಿರುವಂತ ಎಲ್ಲಾ ಋಷಿಗಳಾಗ್ಬೋದು ಅಥವಾ ಸೈಂಟಿಸ್ಟ್ ಅಂತ ಯಾರು ಕರಿತೀವಿ ಇವರೆಲ್ಲ ಆಗ್ಬೋದು, ಎಲ್ಲರೂ ಇರ್ತಾರೆ. ಅಲ್ಲಿ ನಾರದ ಬರ್ತಾನೆ, ಇವರೆಲ್ಲ ಕೇಳ್ತಾರೆ, ಲಾಸ್ಟ್ ಟೈಮ್ ಕೇಳಿದ್ವಲ್ಲಪ್ಪ ನಿನ್ನ, ದೇವ್ರು ಏನ್ ಮಾಡ್ತಿರ್ತಾರೆ ಅಂತ ಕೇಳ್ಕೊಂಡ್ ಬಾ ಅಂತಂತೇಳಿ, ಏನ್ ಹೇಳಿದ್ರು ದೇವ್ರು ಅಂತ ಕೇಳ್ತಾರೆ. ಎಲ್ಲಿ? ಆ ಒಂದು ಸಭೆಯಲ್ಲಿ. ಇವನು ಹೋಗ್ಬಿಟ್ಟು, ನಾರದ ಹೋಗ್ಬಿಟ್ಟು ಮೈಕ್ ತಗೊಂಡು ಹೇಳ್ತಾರೆ, ಅದೇ ದೇವ್ರು ಈ ಸಣ್ಣ ಒಂದು ಸೂಜಿಯ ಒಂದು ರಂಧ್ರದ ಮುಖಾಂತರ ಈ ಕಾಸ್ಮೋಸ್ ಏನಿದೆಯೋ, ಈ ಒಂದು ಯೂನಿವರ್ಸ್ ಏನಿದೆಯೋ, ಗ್ರಹಗಳನ್ನ, ಆನೆಗಳನ್ನ, ದೊಡ್ಡ ದೊಡ್ಡ ವಸ್ತುಗಳನ್ನ ಆ ಸಣ್ಣ ತೂತಿನ ಮುಖಾಂತರ ಈಚೆ ಕಡೆಯಿಂದ ತೋರಿಸಿ ಆಚೆ ತೆಗೀತಾ ಆಟ ಆಡ್ತಿರ್ತಾರೆ ಅಂತ ಹೇಳ್ತಾನೆ. ಅದಕ್ಕೆ ಎಲ್ಲರೂ ನೋಡ್ಬಿಟ್ಟು ಸೈಂಟಿಸ್ಟ್ ಹೇಳ್ತಾರೆ, ಏನು ತಲೆ ಕೆಟ್ಟಿದೆ ಈ ನಾರದನ್ಗೆ, ನೋಡಿ ಹಿಂಗೆ ಹೇಳ್ತಾನೆ, ನಾವೇನು ಲೂಸ್ಗಳ, ನಾವು ಸೈಂಟಿಸ್ಟ್ಗಳು, ನಾವು ಎಲ್ಲದಕ್ಕೂ ಎವಿಡೆನ್ಸ್ ಬೇಕು ನಮ್ಗೆ, ಪೆದ್ದನ್ ತರ ಮಾತಾಡ್ತಿದ್ದೀರಾ ನೀವು, ದೇವ್ರ ಆ ರೀತಿ ಆಟ ಆಡೋದಕ್ಕೇನು ದೇವ್ರದ್ದು ಅದೇನ ಕೆಲ್ಸ? ಒಂದು ಪ್ರೂವ್ ಮಾಡಿ ನೋಡೋಣ ಅದನ್ನ. ಸಣ್ಣ ತೂತಲ್ಲಿ ನೀವು ದಾರ ಹಾಕೋದಕ್ಕೆ ಆಗಲ್ಲ, ಇನ್ನು ಆನೆಗಳನ್ನ, ಈ ಗ್ರಹಗಳನ್ನ, ಈ ಕಾಸ್ಮೋಸ್ ಯೂನಿವರ್ಸ್ನೇ ತೋರಿಸ್ಬಿಟ್ಟು ಆಟ ಆಡ್ತಿದಾರ, ಏನ್ ಮಾತಾಡ್ತಿದ್ದೀರ ನೀವು, ಪೆದ್ಗುಂಡನೇನ್ರಿ ನೀವು ಅಂತ ಹೇಳ್ತಾರೆ. ಆಗ ನಾರದನ, ಇದೇನಪ್ಪ ಇದು, ನಾನು ಸತ್ಯ ಹೇಳಿದ್ರೆ ಯಾವನ ಒಪ್ತಾ ಇಲ್ಲ ಅಂದ್ಬಿಟ್ಟು ಹಾಗೆ ಸುಮ್ನೆ ಆಯ್ತು ಸ್ವಾಮಿ ಅನ್ಬಿಟ್ಟು ಹೊರಟೋಗ್ತಾನೆ. ಹಾಗೆ ಹೋಗ್ತಿರ್ತಾನೆ ಬೇಜಾರಲ್ಲಿ, ಯಾವ್ದೋ ಹಳ್ಳಿ ಕಡೆ ಬಂದ್ಬಿಟ್ಟಿರ್ತಾನೆ, ಈ ಪಟ್ನ ಎಲ್ಲ ಬಿಟ್ಬಿಟ್ಟು, ಸಿಟಿ ಬಿಟ್ಬಿಟ್ಟು. ಅಲ್ಲಿ ಯಾರೋ ಒಬ್ಬ ರೈತ ಪಾಪ ಹೊಲದಲ್ಲಿ ಕಷ್ಟಪಟ್ಟು ಕೆಲಸ ಮಾಡ್ತಿರ್ತಾನೆ. ಆ ರೈತ ಕರೀತಾನೆ, ಸ್ವಾಮಿ ಬನ್ನಿ, ಸ್ವಾಮಿ ಬನ್ನಿ, ನಾರದ್ರೆ ಬನ್ನಿ ಇಲ್ಲಿ, ಅದೇ ಲಾಸ್ಟ್ ಟೈಮ್ ಕೇಳಿದ್ದೆ ನಿಮ್ಮನ್ನ, ದೇವ್ರು ಏನ್ ಮಾಡ್ತಿರ್ತಾರೆ, ಸ್ವಾಮಿ ಪರಮಾತ್ಮ ಏನ್ ಮಾಡ್ತಿರ್ತಾರೆ ಅಂತ ಕೇಳಿದ್ದೆ, ಏನ್ ಮಾಡ್ತಿರ್ತಾರೆ ಅಂತ ಹೇಳ್ಬೋದಾ ನಾರದ್ರೆ ಅಂತ. ಅದಕ್ಕೆ ನಾರದ ಏನ್ ಹೇಳಿದ್ನೋ ಅಲ್ಲಿ ಸಭೆಯಲ್ಲಿ ಅದನ್ನೇ ಈ ರೈತನ್ಗೆ ಹೇಳ್ತಾನೆ. ಆ ರೈತ ಏನ್ ಮಾಡ್ತಾನೆ ಗೊತ್ತಾ? ಪರಮಾತ್ಮನ ಲೀಲೆ ಅಷ್ಟು ಇದೆಲ್ಲ ಮಾಡ್ತಿರ್ತಾನ ದೇವ್ರು, ಗ್ರಹಗಳನ್ನ ಈ ಸಣ್ಣ ಒಂದು ತೂತಿನ ಮುಖಾಂತರ ತೋರಿಸ್ತಾನ. ಹೌದೌದು, ಅವನಿಗೆಲ್ಲಾ ಸಾಧ್ಯ. ಇಲ್ಲಿರೋ ನಂದು ತೋಟ ಇದೆ, ಗದ್ದೆ ಇದೆ,
ಅಲ್ಲೆಲ್ಲ ಮರಗಳಿದಾವೆ. ಅಡಿಕೆ ಮರ ಇದೆ, ಇಲ್ಲಿ ತೆಂಗಿನಕಾಯಿ ಮರ ಇದೆ, ಇಲ್ಲಿ ಆಲದ ಮರ ಇದೆ. ಈ ಆಲದ ಮರದಂತ ಗಿಡಗಳು ಈ ಸಣ್ಣ ಬೀಜದಲ್ಲಿರೋದಾದ್ರೆ ಇಷ್ಟು ದೊಡ್ಡ ಮರ ಈ ಸಣ್ಣ ಬೀಜದಲ್ಲಿ ಅವನು ಇಟ್ಟಿದ್ದಾನೆ ಅಂತಂದ್ರೆ ಅವನಿಗೆ ಯಾವ್ದು ಅಸಾಧ್ಯ? ಈಗ ನಾವು ನೀವು ಇಷ್ಟಿಷ್ಟು ದೊಡ್ಡದಾಗಿ ದಪ್ಪವಾಗಿದ್ದೀವಲ್ಲ, ನಾವೆಲ್ಲ ತಾಯಿ ಗರ್ಭದಲ್ಲಿ ಫಾರ್ಮ್ ಆದಾಗ ಹುಟ್ಟಿದಾಗ ಸಣ್ಣ ಒಂದು ಸೆಲ್ ಅಲ್ವಾ ನಾವು? ಇಷ್ಟೇ ಎಲ್ಲ ಇದ್ದಿದ್ದು ಕಣ್ಣಿಗೂ ಕಾಣಿಸ್ತು. ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದ್ರು ನಾವು ಹುಟ್ಟಿರೋ ಅಂಥದ್ದು ಹೊಟ್ಟೆಯಲ್ಲಿ ನಮ್ಗೆ ಗೊತ್ತಾಗ್ತಿರ್ಲಿಲ್ವಲ್ಲ. ಅಂತಂದ್ರೆ ಎಲ್ಲವೂ ಸಾಧ್ಯ. ಓ ಮೈ ಗಾಡ್, ಗ್ರೇಟ್, ದೇವರು ತುಂಬಾ ದೊಡ್ಡವನು ಅಂತ ಖುಷಿ ಪಡ್ತಾನೆ. ಯಾರು? ಏನೋ ಓದದೇ ಇರೋ ಅಮಾಯಕ ಒಂದು ರೈತರು ಅಷ್ಟು ದೊಡ್ಡದಾಗಿ ದೇವ್ರನ್ನ ಒಂಥರ ವಿಜೃಂಭಿಸ್ತಾನೆ. ಯಾಕೆ ಮೇಡಮ್ ಬೇರೆಯವ್ರ ಕೈಲಿ ಎವಿಡೆನ್ಸ್ ಕೇಳ್ಬಿಟ್ರು? ಸೈಂಟಿಸ್ಟ್ ಓದ್ದವರು ಇವ್ರಿಗೆಲ್ಲ ಪ್ರೂಫ್ ಬೇಕು. ಎವ್ರಿಥಿಂಗ್ ದೇ ವಾಂಟ್ ಟು ಡೂ ಟ್ರಯಲ್ ಅಂಡ್ ಎರರ್, ಲ್ಯಾಬೋರೇಟರಿ ಇರಬೇಕು. ಯು ನೀಡ್ ಟು ಪ್ರೂವ್ ಇಟ್ ಟು ಬಿ ರೈಟ್. ಬಟ್ ಇಲ್ಲಿ ನಂಬಿಕೆ ಮಾತ್ರ ಇತ್ತು, ದೇವ್ರಿಗೆ ಅಸಾಧ್ಯವಾದದ್ದು ಯಾವುದು ಅಂತ ಹೇಳಿ. ಸೊ ಇಲ್ಲಿ ಆ ರೈತ ಸ್ವರ್ಗಕ್ಕೆ ಹೋಗ್ತಾನೆ. ಯಾರೆಲ್ಲ ಸೈಂಟಿಸ್ಟ್ಗಳಂತಿದ್ರಲ್ವಾ ಅವರೆಲ್ಲ ಇಲ್ಲೂ ಕಷ್ಟ ಅನುಭವಿಸಿ ಕಡೆಗೆ ನರಕಕ್ಕೆ ಹೋಗ್ತಾರೆ. ಹಾಗಾಗಿ ಒಂದಂತೂ ಗೊತ್ತಿರಬೇಕು, ಅವನಿಗೆ ಆಗದೆ ಇರುವಂತದ್ದು ಯಾವುದೂ ಇಲ್ಲ. ಯಾರೆಲ್ಲ ಈ ಸಮಾಜ ಈ ಕಲಿಯುಗದಲ್ಲಿ ಕಲಿಸ್ಕೊಡುವ ಜ್ಞಾನವನ್ನು ಅಂದ್ರೆ ನಾಲೆಡ್ಜ್ ಅನ್ನು ಹೊಂದಿರ್ತಾರೋ ಅವ್ರಿಗೆ ಲಕ್ಷ್ಮಿ ಬರೋದಿಲ್ಲ. ಯಾರಿಗೆಲ್ಲ ಬರೀ ಲೆಕ್ಕ ಒಂದು ಗೊತ್ತಿದ್ರೆ ಸಾಕು, ಕಾಮನ್ ಸೆನ್ಸ್ ಇರೋರೆಲ್ಲ ಶ್ರೀಮಂತರಾಗಿ ಹೋಗ್ತಾರೆ. ಈ ಅತಿರೇಕವಾಗಿ ಕಲಿತಾರಲ್ವಾ, ಈ ಭೌತಿಕ ಪ್ರಪಂಚದ ಜ್ಞಾನ ಪಡ್ಕೊಳ್ತಾರಲ್ವಾ, ಅವರೆಲ್ಲ ಬಡವರಾಗೇ ಇರ್ತಾರೆ. ಅದಕ್ಕೆ ನೋಡಿ, ನೋ ಅಫೆನ್ಸ್ ಟು ಆಲ್ PhD ಹೋಲ್ಡರ್ಸ್. ಯಾರೆಲ್ಲ PhD ಮಾಡ್ಕೊಂಡಿದಾರೋ, ಹೆಚ್ಚು ಕಲ್ತ್ಬಿಟ್ಟಿದಾರೋ, ಐ ಡೋಂಟ್ ಅಫೆಂಡ್ ಯು, ಬಟ್ ಆಲ್ ದ ಸೇಮ್ ಆರ್ ಯು ರಿಚ್? ನೀವು ಪ್ರಾಮಾಣಿಕವಾಗಿ ನಿಮ್ಮನ್ನ ನೀವು ಕೇಳ್ಕೊಳ್ಳಿ, ನೀವು ಶ್ರೀಮಂತರಾಗಿದ್ದೀರಾ? ಅದೇ ನೀವು ಈ ಕೆಲವರಿದ್ದಾರೆ ಏನೂ ಓದಿರಲ್ಲ, ಮೇಡಮ್ ಹೇಳಿದ್ರು ಬ್ಯಾಕ್ ಬೆಂಚರ್ಸ್ ಅಂತಂತೇಳಿ. ಅವರಿಗೆ ಪುಸ್ತಕದ ಬದನೆಕಾಯಿ ಗೊತ್ತಿಲ್ಲ, ಬಟ್ ಲೋಕದ ಜ್ಞಾನ ಅಥವಾ ಸಮಾಜದಲ್ಲಿ ಹೇಗ್ ಬದುಕಬೇಕು, ಬಿಸ್ನೆಸ್ ಹೇಗ್ ಮಾಡಬೇಕು, ಹೇಗ್ ಶ್ರೀಮಂತರಾಗಬೇಕು ಅನ್ನೋ ಕಾಮನ್ ಸೆನ್ಸ್ ಇದೆ, ಧೈರ್ಯ ಇದೆ. ಹಾಗಾಗಿ ಅವ್ರು ಮಾಡೋದಕ್ಕೆ ಸಾಧ್ಯ ಆಗ್ತಿದೆ. ಎಲ್ಲ ಓದ್ದವ್ರಿಗೆ ಇನ್ನೊಂದು ಗುಣ ಇದೆ ಮೇಡಮ್, ಅವ್ರಿಗೆ ಏನ್ ಬೇಕೋ ಏನ್ ಅನ್ಕೊಳ್ತಾರೋ ಅಂಥದ್ದೇ ಮಾಡ್ಬೇಕು ಅನ್ನೋ ಆಸೆ. ಈಗ ಬ್ಯಾಕ್ ಬೆಂಚರ್ಸ್ಗೆ ಏನೂ ಇಲ್ಲ ಅಂತದ್ದು, ಬೇಕಾದ್ರೂ ಮಾಡೋಣ ಅಂತ ಅನ್ಕೊಳ್ತಾರೆ. ಈ ಕ್ಯಾನ್ ಡೂ ಎನಿ ಕೈಂಡ್ ಆಫ್ ಬಿಸ್ನೆಸ್. ಅವರಿಗೆ ಒಂದು ಫ್ರೀ ವಿಲ್ ಫಾರ್ಮ್ ಆಗ್ಬಿಡುತ್ತೆ. ಸೊ ದೇ ಹ್ಯಾವ್ ನಾಟ್ ಬೀನ್ ಕಂಪ್ಲೀಟ್ಲಿ ರೋಸ್ಟೆಡ್ ಬೈ ದಿಸ್ ಎಜುಕೇಶನ್ ಸಿಸ್ಟಮ್. Anybody who have been spoiled by this education system cannot become rich. But anyone who's not spoiled by this mere ಈ ಭೂಲೋಕದ ಎಜುಕೇಶನ್ ಸಿಸ್ಟಮ್, ಅವರೆಲ್ಲರೂ ಶ್ರೀಮಂತರಾಗ್ಬೋದು. ಶ್ರೀಮಂತರಾಗೋದಕ್ಕೆ ಬೇಕಾಗಿರೋದು ವಿಶ್ವಜ್ಞಾನ ಏನೂ ಬೇಕಾಗಿಲ್ಲ, ಕಾಮನ್ ಸೆನ್ಸ್ ಇದ್ರೆ ಸಾಕು. ಕಾಮನ್ ಸೆನ್ಸ್ ಇರೋರೆಲ್ಲ ಬಿಸ್ನೆಸ್ ಮಾಡ್ತಾರೆ. ಹೆಚ್ಚು ಈ ಭೂಲೋಕದ ಜ್ಞಾನ ಇರೋರೆಲ್ಲ ಯಾವುದೋ ಕಂಪ್ನಿಯಲ್ಲಿ ಯಾರೋ ಕೈ ಕೆಳಗಡೆ ಕೆಲಸ ಮಾಡ್ತಾ ಇರ್ತಾರೆ. ನೋಡಿದ್ರ ಮೇಡಮ್, ಎಲ್ಲ ಕಲ್ತವ್ರನ್ನ ಏನೂ ಕಲಿದೆ ಇರೋರು ಕೆಲ್ಸಕ್ಕೆ ಇಟ್ಕೊಂಡ್ಬಿಡ್ತಾರೆ. ಗೊತ್ತಾಯ್ತಾ? ಸೊ ನೀವು ಬಿಲಿಯನರ್ಸ್ ಲಿಸ್ಟ್ ನೋಡಿ. ಐ ಮೀನ್ ನನ್ನ ಪುಸ್ತಕದಲ್ಲಿ ಅದ್ರ ಬಗ್ಗೆ ಉಲ್ಲೇಖನ ಮಾಡಿದೀನಿ ನಾನು. ಶ್ರೀಮಂತರಾಗೋದು ಮಕ್ಕಳ ಆಟದಂತೆ ಅನ್ನೋ ಪುಸ್ತಕದಲ್ಲಿ ನಾನು ಅದ್ರ ಬಗ್ಗೆ ಎಕ್ಸ್ಕ್ಲೂಸಿವ್ ಒಂದು ಕಂಟೆಂಟ್ ಇದೆ. ಅದರಲ್ಲಿ ಶ್ರೀಮಂತರ ಪಟ್ಟಿಯನ್ನು ನೀವು ತೆಗೆದು ನೋಡಿದ್ರೆ ಎಲ್ಲರೂ ಬಹುತೇಕ ಮಂದಿ 95% ಅಷ್ಟು ಜನಗಳು ಎಲ್ಲರೂ ಓದದೇ ಇರೋರೆ ಅಥವಾ ಓದ್ರು ನೆಟ್ಟಗ್ ಓದದೇ ಇರೋರೆ. ನೋಡಿ, ಇಲ್ಲಿ ಒಂದು ಪಟ್ಟಿ ಮಾಡಿದ್ದೀನಿ. ಶ್ರೀಮಂತರಾಗೋದು ಮಕ್ಕಳ ಆಟದಂತೆ ಪುಸ್ತಕದಲ್ಲಿ 27ನೇ ಪುಟ. ಶ್ರೀಮಂತ ವ್ಯಕ್ತಿಗಳು ವಿದ್ಯಾರ್ಹತೆ. ಶ್ರೀ ಧೀರುಭಾಯ್ ಅಂಬಾನಿ, ರಿಲಯನ್ಸ್ ಫೌಂಡರ್, 10ನೇ ಕ್ಲಾಸ್. ಶ್ರೀ ಸಚಿನ್ ತೆಂಡೂಲ್ಕರ್, ಕ್ರಿಕೆಟರ್, 12ನೇ ಕ್ಲಾಸ್. ಶ್ರೀ ರಜನಿಕಾಂತ್, ನಟ, ಡಿಪ್ಲೊಮಾ. ಗೌತಮ್ ಅದಾನಿ, ಡಿಗ್ರಿ ಡ್ರಾಪ್ ಔಟ್. ವಿರಾಟ್ ಕೊಹ್ಲಿ, 12th ಸ್ಟ್ಯಾಂಡರ್ಡ್. ಡಾಕ್ಟರ್ ರಾಜ್ಕುಮಾರ್, ಥರ್ಡ್ ಸ್ಟ್ಯಾಂಡರ್ಡ್, 3ನೇ ಕ್ಲಾಸು. ರಾಧಾಕಿಶನ್ ದಮನಿ, ಡಿಮಾರ್ಟ್ ಫೌಂಡರ್, ಓನರು, ಡ್ರಾಪ್ ಔಟ್, ಡಿಗ್ರಿ ಡ್ರಾಪ್ ಔಟ್. ಬಿಲ್ ಗೇಟ್ಸ್, ಮೈಕ್ರೋಸಾಫ್ಟ್ ಓನರ್, ಡಿಗ್ರಿ ಡ್ರಾಪ್ ಔಟ್. ಶ್ರೀ ಮಾರ್ಕ್ ಜುಕರ್ಬರ್ಗ್, ಫೇಸ್ಬುಕ್ ಓನರ್, ಕಾಲೇಜ್ ಡ್ರಾಪ್ ಔಟ್. ಓಫ್ರಾ ವಿನ್ಫ್ರೆ, ಮಾಧ್ಯಮ ಮಹಾರಾಣಿ ಅಂತ ಕರೀತಾರೆ ಇವ್ರನ್ನ, ಕಾಲೇಜ್ ಡ್ರಾಪ್ ಔಟ್. ಸ್ಟೀವ್ ಜಾಬ್ಸ್, ಆಪಲ್ ಫೌಂಡರ್, ಕಾಲೇಜ್ ಡ್ರಾಪ್ ಔಟ್. ಟೈಗರ್ ವುಡ್ಸ್, ಗಾಲ್ಫ್ ಅಲ್ಲಿ ಯಾರಿಗೂ ಗೊತ್ತಿಲ್ಲ ಅವ್ರ ಬಗ್ಗೆ, ಕಾಲೇಜ್ ಡ್ರಾಪ್ ಔಟ್. ಬ್ರಾಡ್ ಪಿಟ್, ನಟ, ಎಷ್ಟು ಫೇಮಸ್ ನಟ, ಕಾಲೇಜ್ ಡ್ರಾಪ್ ಔಟ್. ಸ್ಟೀವನ್ ಸ್ಪಿಲ್ಬರ್ಗ್, ನಿರ್ದೇಶಕ, ಫೇಮಸ್ ಡೈರೆಕ್ಟರ್,
ಕಾಲೇಜ್ ಡ್ರಾಪ್ ಔಟ್. ಮೈಕಲ್ ಡೆಲ್ ಫೌಂಡರ್, ಕಾಲೇಜ್ ಡ್ರಾಪ್ ಔಟ್. ಈ ರೀತಿ ಅನೇಕರು ಈ ಪುಸ್ತಕದಲ್ಲಿ ಬರಿತಾ ಹೋಗ್ತೀನಿ. ಯಾರೆಲ್ಲ ಶ್ರೀಮಂತರು ಏನು ಮಾಡದೆ, ಏನೋ ಓದದೆ, ಬರೀ ಕಾಮನ್ ಸೆನ್ಸ್ ಇದ್ಕೊಂಡು ಶ್ರೀಮಂತರಾದವರು. ನಿಮ್ಮ ಕನಸುಗಳನ್ನು ಬೆಂಬೆತ್ತಿ ಹೋಗ್ಬೇಕು, ಯಾಕಂದ್ರೆ ಕನಸುಗಳೆಲ್ಲವೂ ನನ್ಸಾಗುತ್ತೆ. ಎವ್ರಿ ಡ್ರೀಮ್ ವಿಲ್ ಗೆಟ್ ರಿಯಲೈಸ್, ಜಸ್ಟ್ ದಟ್ ಯು ನೀಡ್ ಟು ಡ್ರೀಮ್. ಹಾಗಾಗಿ ಈ ಕನಸುಗಳನ್ನ ಏನದು ಈ ಸಮಾಜ, ವಿಶೇಷವಾಗಿ ಈ ಏನ್ ಎಜುಕೇಶನ್ ಅಂತ ಕರಿತೀವೋ, ಕನಸುಗಳನ್ನು ನನಸು ಮಾಡೋದಕ್ಕೆ ಅವ್ರು ಹೇಳ್ಕೊಡ್ತಿಲ್ಲ. ಅವ್ರ ಕನಸುಗಳನ್ನು ನನಸು ಮಾಡ್ಕೊಳ್ಳೋದಕ್ಕೆ ನಮ್ಮ ಕನಸುಗಳನ್ನು ಬಂಡವಾಳವಾಗಿ ಉಪಯೋಗ ಮಾಡ್ಕೊಂಡ್ಬಿಡ್ತಾರೆ. ಸೊ ವಿ ಶುಡ್ ನೆವರ್ ವರ್ಕ್ ಅಂಡರ್ ಸಂಬಡಿ, ರಾದರ್ ವಿ ಶುಡ್ ಬಿಕಮ್ ಎಂಪ್ಲಾಯರ್ಸ್. ನಾವ್ ಇನ್ನೊಬ್ರಿಗೆ ಕೆಲಸ ಕೊಡೋರಾಗ ಆಗೋಣ, ಇನ್ನೊಬ್ರ ಹತ್ರ ಹೋಗಿ ಕೆಲಸ ಮಾಡೋರಾಗಿ ಆಗ್ಲಿಕ್ಕೆ ಹೋಗ್ಬಾರ್ದು. ಈಗ ನಿಮ್ಗೆಲ್ಲ ಒಂದು ಕ್ವೆಶನ್ ಇರಬಹುದು, ಎಲ್ಲರೂ ನಿಮ್ ತರನೇ ಯೋಚನೆ ಮಾಡ್ಬಿಟ್ರೆ ಕೆಲಸ ಮಾಡೋದು ಯಾರು? ಕರೆಕ್ಟಾ? ಹೌದು. ಎಲ್ರು ಬಿಸ್ನೆಸ್ ಮ್ಯಾನ್ ಆಗ್ಬಿಟ್ರೆ, ಎಲ್ರು ಕೆಲಸ ಕೊಡೋರೇ ಆಗ್ಬಿಟ್ರೆ ಇನ್ ಕೆಲಸ ಮಾಡೋರು ಯಾರು? ಇದಕ್ಕೆ ಉತ್ತರ ನನ್ ಬಂದ್ ನೇರವಾಗಿ ಕೇಳಿ ವರ್ಕ್ಶಾಪ್ ಅಲ್ಲಿ ನಾನ್ ನಿಮ್ಗೆ ಹೇಳ್ತೇನೆ. ಅಫೆಂಡ್ ಆಗ್ಬಿಡ್ತಾರೆ ಇದನ್ನೆಲ್ಲ ಇಲ್ಲಿ ಹೇಳ್ಬಿಟ್ರೆ. ಕಮ್ ಆನ್ ಆಸ್ಕ್ ಮಿ ಡೈರೆಕ್ಟ್ಲಿ, ಐ ವಿಲ್ ಶೇರ್ ಇಟ್ ವಿತ್ ಯು. ಹೋಪ್ ಯು ಅಂಡರ್ಸ್ಟುಡ್ ಮೇಡಮ್. ಓಕೆ ಗುರುಗಳೇ, ದೇವರು, ಬಡತನ ಮತ್ತು ನಮ್ಮ ಕನಸುಗಳು ಈ ನಡುವಿನ ಪರಿಕಲ್ಪನೆಯ ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ. ಇದು ನೀವು ಬರೆದಿರುವಂತ ಬುಕ್ ಅಲ್ಲಿ ಎಷ್ಟು ಪೇಜ್ ತಿರುಗಿಸಿದಷ್ಟು ತುಂಬಾ ಅದ್ಭುತವಾಗಿರೋ ಲೈನ್ಗಳನ್ನ ಬರ್ದಿದ್ದೀರಾ ನೀವು. ಅದ್ರಲ್ಲಿ ನನಗೆ ತುಂಬಾ ಇಷ್ಟ ಆಯ್ತಿದು. ಉಪ್ಪು ಎಷ್ಟು ಅನಿವಾರ್ಯವೋ ಹಣವೂ ಅಷ್ಟೇ ಅನಿವಾರ್ಯ. ಎಷ್ಟು ಚೆನ್ನಾಗಿದೆ ಇದು. ಅಂದ್ರೆ ಅಡಿಗೆಗೆ ಉಪ್ಪಿಲ್ಲದೆ ಯಾವ ಅಡಿಗೆನೂ ಆಗೋದಿಲ್ಲಲ್ಲ, ಆ ರೀತಿಯ ಅರ್ಥವ ಇದು. ಎಕ್ಸಾಕ್ಟ್ಲಿ. ಐ ಮೀನ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್, ಸ್ಪೆಷಲಿ ಕಲಿಯುಗದಲ್ಲಿ. ನೀವ್ ಯೋಚನೆ ಮಾಡಿ, ಉಪ್ಪು, ಹುಳಿ, ಖಾರ ಇಲ್ದೆ ಎಷ್ಟು ಪದಾರ್ಥಗಳು ನಾವು ಮಾಡೋದಕ್ಕೆ ಸಾಧ್ಯ? ಐ ಡೋಂಟ್ ಥಿಂಕ್ ವಿ ಕ್ಯಾನ್ ಕುಕ್ ಮೆನಿ ಪ್ರಾಡಕ್ಟ್ಸ್, ಐ ಮೀನ್ ಮೆನಿ ಫುಡ್ಸ್ ವಿಲ್ ನಾಟ್ ಬಿ ಏಬಲ್ ಟು ಪ್ರಿಪೇರ್ ಎಕ್ಸೆಪ್ಟ್ ಮೇ ಬಿ ಸ್ವೀಟ್. ಸಿಹಿ ತಿಂಡಿಗಳನ್ನು ಬಿಟ್ರೆ ಖಾರವಾಗಿರೋದನ್ನ ಯಾವುದನ್ನೂ ಮಾಡೋದಕ್ಕೆ ಸಾಧ್ಯ ಇಲ್ಲ, ಉಪ್ಪು, ಹುಳಿ, ಖಾರ ಇಲ್ದೆ. ಅದೇ ರೀತಿ ಹಣ ಇಲ್ದೆ ಇದ್ರೆ ನೀವ್ ಏನ್ ಮಾಡ್ಬೋದು? I don't know. Seriously, I can't even imagine what we can do. We can literally do nothing. I don't know. ತುಂಬಾ ಸಲ ನಾನು ಇದನ್ನ ಹೇಳಿದ್ದೇನೆ. ನನ್ನ ಮೇಲೆ ಮೈ ಮೇಲೆ ಬಟ್ಟೆನೇ ಇರ್ತಿದ್ದಿಲ್ಲ ದುಡ್ಡಿಲ್ಲ ಅಂದಿದ್ದಿದ್ರೆ. ಅಷ್ಟೇ ಯಾಕೆ, ನಾನೇ ವಾಹಿನಿಯಲ್ಲಿ ಇರ್ತಿದ್ದೆ. ಬಿಕಾಸ್ ಇಲ್ಲಿ ಶೂಟ್ ಮಾಡ್ತಿದ್ದೀವಿ, ಇದಕ್ಕೂ ಫೀಸ್ ಕಟ್ಟಿದ್ದೀನಿ ನಾನು. ಸ್ಟುಡಿಯೋಗೆ ಫೀಸ್ ಕಟ್ಟಿದ್ದೀನಿ. ಕ್ಯಾಮ್ರಾ ಇದೆ, ಕ್ಯಾಮ್ರಾಗ ಒಂದು ರೇಟ್ ಇದೆ. ಲೈಟಿಂಗ್ ಇದೆ, ಲೈಟಿಂಗ್ ಒಂದು ರೇಟ್ ಇದೆ. ಐ ಮೀನ್ ವಾಟ್ ಎವರ್ ಯು ಸೀ ಮೀ. ಇನ್ಫ್ಯಾಕ್ಟ್ ದುಡ್ಡಿಲ್ಲ ಅಂದಿದ್ರೆ ನಾನು ಹೆಂಗ್ ಬದುಕಿರ್ತಿದ್ದೆ? ಊಟ ಸಿಗ್ತಿದ್ದಿರ್ಲೋ ನನಗೆ? ನಾನೆಲ್ಲೋ ಜಮೀನಲ್ಲಿ ಹೋಗಿ ಬೆಳ್ಕೊಂಡು, ಈ ಕಾಲದಲ್ಲಿ ಅದನ್ನು ಎಷ್ಟು ಕಷ್ಟ ಇದೆ ಅದಕ್ಕೆಲ್ಲನೂ. ಸೊ ಮನುಷ್ಯರಾಗೇ ಇರ್ತಿದ್ದಿಲ್ಲ ಅನ್ಸುತ್ತೆ. ಸೊ ಆ ಧನಸ್ಯ ಕುತೋ ಮಿತ್ರಂ ಕುತೋ ಭ್ರಾತ ಕುತಃ ಸುತಃ. ಯಾರು ಇರಲ್ಲ ದುಡ್ಡಿಲ್ಲ ಅಂತಂದ್ರೆ. ನಿನ್ನ ಹತ್ರ ದುಡ್ಡಿದೆ ಅಂದ್ರೆ ಮಾತ್ರ ಮರ್ಯಾದೆ, ಇಲ್ಲ ಅಂತಂದ್ರೆ ಕಾಲಿನ ಕಸಕ್ಕೆ ಸಮ. ನಾಯಿಗಿಂತ ಕೀಳಾಗಿ ನೋಡುತ್ತೆ ಈ ಸಮಾಜ. ದುಡ್ಡಿರ್ಬೇಕ್ರಿ ಯಾವ ಮಟ್ಟಕ್ಕೆ? ಅದಕ್ಕೆ ನನ್ನ ಬುಕ್ಕಲ್ಲಿ ಬರ್ದಿರೋದು, ಉಪ್ಪು ಎಷ್ಟು ಅವಶ್ಯಕತೆ ಇದೆಯೋ ಊಟಕ್ಕೆ ಅಷ್ಟೇ ಅವಶ್ಯಕತೆ, ಇನ್ನು ಅದಕ್ಕಿಂತ ಹೆಚ್ಚು ಈ ದುಡ್ಡು ಅನ್ನುವಂಥದ್ದು ಈ ಕಲಿಯುಗದಲ್ಲಿ. ಪ್ರಾಬಬ್ಲಿ ಸತ್ಯಯುಗದಲ್ಲಿ ಅವಶ್ಯಕತೆ ಇರ್ಲಿಲ್ವೇನೋ, ಬಟ್ ಕಲಿಯುಗದಲ್ಲಿ ತುಂಬಾ ಅವಶ್ಯಕತೆ ಇದೆ. ಒಳ್ಳೆಯವ್ರಿಗಂತೂ ಜಾಸ್ತಿ ಅವಶ್ಯಕತೆ ಇದೆ. ಒಳ್ಳೆಯವರೆಲ್ಲ ಬೇಗ ಶ್ರೀಮಂತರಾಗ್ಬೇಕು. ಯಾರಿಗೆಲ್ಲ ಕಾಮನ್ ಸೆನ್ಸ್ ಇರುತ್ತೋ ಅವರೆಲ್ಲ ಲೈಫ್ ಅಲ್ಲಿ ಸಕ್ಸಸ್ ಅನ್ನ ಕಾಣ್ತಾರೆ ಅಂತ. ಹಾಗೇನೆ ನೀವು ಸಹ ಕಾಮನ್ ಸೆನ್ಸ್ ನ ಬೆಳೆಸ್ಕೊಳ್ಳಿ. ಅತಿಯಾದ ಜ್ಞಾನಕ್ಕಿಂತ ಕಾಮನ್ ಸೆನ್ಸ್ ಅನ್ನೋದು ಒಂದಿದ್ರೆ ಲೈಫ್ ಅಲ್ಲಿ ಏನ್ ಬೇಕಾದ್ರೂ ಸಾಧಿಸಬಹುದು ಅನ್ನೋದು ಗುರುಗಳ ಮಾತಿನ ತಾತ್ಪರ್ಯ. ಗುರುಗಳೇ, ನಮ್ಮ ವೀಕ್ಷಕರಿಗೆ ಏನಾದ್ರೂ ಒಂದು ಟೆಕ್ನಿಕ್ ಹೇಳೋದಾದ್ರೆ ಈ ಎಪಿಸೋಡ್ ಅಲ್ಲಿ ಏನ್ ಹೇಳಕ್ ಇಷ್ಟಪಡ್ತೀರಾ? ವೆಲ್, ಅದ್ಭುತವಾದ ಒಂದು ಟೆಕ್ನಿಕ್ ನಾನು ತಿಳಿಸ್ಕೊಡ್ತೇನೆ. ಇದು ವಿಶ್ವತಂತ್ರ. ಇದು ಎಲ್ಲರಿಗೂ ಮಾಡ್ಲಿಕ್ಕೆ ಸಾಧ್ಯ, ಎಲ್ರು ಮಾಡ್ಬೋದು. ಓಕೆ. ಸೊ ಪ್ರತಿದಿನ ನೀವೊಂದು ವೇಳೆ ಯಾವ ಟೈಮಲ್ಲಾದ್ರೂ ಎದ್ದೇಳ್ಬೋದು, ಪರವಾಗಿಲ್ಲ. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಿದ್ರೆ ಇದ್ರ ಪವರ್ ಹೆಚ್ಚು. ಸೊ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ಅಂತಂದ್ರೆ ಸ್ನಾನ ಮಾಡಿದಾದ್ಮೇಲೆ ಈ ತಂತ್ರವನ್ನು ಮಾಡಿದ್ರೆ ನಿಮ್ಗೆ ಪ್ರಯೋಜನ ಜಾಸ್ತಿ ಆಗುತ್ತೆ. ಒಂದು ವೇಳೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳದೆ ಇದ್ರೂ ಪರವಾಗಿಲ್ಲ, ಬಟ್ ಈ ತಂತ್ರ ಮಾಡಿ ತಕ್ಕ ಮಟ್ಟಿಗಾದ್ರೂ ಇದ್ರ ಫಲ ಸಿಗುತ್ತೆ. ಇದನ್ನ ಮಾಡಿ ನೀವು. ಓಕೆ. ಇನ್ನು ಮುಂದೆ ಬ್ರಾಹ್ಮಿ ಮುಹೂರ್ತದಲ್ಲಿದ್ದು ಸ್ನಾನ ಎಲ್ಲ ಮಾಡಿದ್ಮೇಲೆ ಕುಳಿತುಕೊಳ್ಳಿ. ಮನಿ ಮೆಡಿಟೇಷನ್ ಒಂದು 3 ನಿಮಿಷ ಮಾಡಿ. ಜಸ್ಟ್ ಮೌನವಾಗಿ ಕುಳಿತು, ಯಾರೆಲ್ಲ ಕಾರ್ಯಕ್ರಮಕ್ಕೆ ಬಂದಿದ್ದೀರೋ ಅವರಿಗೆ ಮನಿ ಮೆಡಿಟೇಷನ್ ಹೇಗೆ ಮಾಡೋದು ಅಂತ ಗೊತ್ತಿರುತ್ತೆ.
ಸೊ ಯಾರು ಬಂದಿಲ್ವೋ ಅವ್ರು ಮೌನವಾಗಿ ಸುಮ್ಮನೆ ಕೂತ್ಕೊಳ್ಳಿ, ಪರವಾಗಿಲ್ಲ. 3 ನಿಮಿಷ ಮನಿ ಮೆಡಿಟೇಷನ್ ಆದ್ಮೇಲೆ ಒಂದು ಗ್ರೀನ್ ಕಲರ್ ಪೆನ್ನನ್ನು ತೆಗೆದುಕೊಂಡು ನಿಮ್ಮ ಒಂದು ಲೆಫ್ಟ್ ಹ್ಯಾಂಡ್, ಸೊ ಎಡಗೈನ ಮೇಲೆ ಬಲಗೈನಿಂದ ಇಲ್ಲಿ ನಿಮ್ಗೆ ಏನ್ ಬೇಕು ಅನ್ನೋಂಥದ್ದನ್ನ ಬರ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್, ಉದಾಹರಣೆಗೆ ನನಗೆ ಪ್ರತಿ ತಿಂಗಳು 5 ಲಕ್ಷ ಸಂಪಾದನೆ ಬೇಕು ಅಂತ ಅನ್ಕೊಳ್ಳೋಣ. ಸೊ ನಾನೇನ್ ಮಾಡ್ಬೇಕು, ಪೆನ್ ತೆಗೆದುಕೊಂಡು ಈ ಭಾಗದಲ್ಲಿ, ಈ ಶೋಲ್ಡರ್ ಇದೆಯಲ್ಲ, ಈ ಭಾಗದಲ್ಲಿ, ಇಲ್ಲಿ ನಾನು ಇಲ್ಲಿ ಬರ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ, ನನ್ಗೆ ಆಗ್ತಿಲ್ಲ, ಇಲ್ಲಿ ನನ್ನ ಬಟ್ಟೆ ಇರೋದಕ್ಕೆ ಎಕ್ಸಾಂಪಲ್ಗೆ ಹೇಳ್ತಿದ್ದೀನಿ. 5 ಲಕ್ಷ ಬೇಕು, ನಾನು ಬರ್ಕೊಳ್ತೇನೆ. ಇಲ್ಲಿ 5 ಅಂತ ಬರ್ಕೊಂಡು ಮನ್ಸಲ್ಲಿ ಹೇಳ್ತಿರ್ತೇನೆ, ನನಗೆ ಪ್ರತಿ ತಿಂಗಳು ನನ್ನ ವ್ಯಾಪಾರದಲ್ಲಿ, ನನ್ನ ಬಿಸ್ನೆಸ್ ಅಲ್ಲಿ ಅಥವಾ ನನ್ನ ಲೈಫಲ್ಲಿ 5 ಲಕ್ಷ ರೂಪಾಯಿಗಳು ಆದಾಯ ಬಂದಿದ್ದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು. ಥ್ಯಾಂಕ್ ಯು ಯೂನಿವರ್ಸ್, for I am blessed with 5 lakh rupees in my business every month easily and effortlessly. Thank you universe, ನನಗೆ ಪ್ರತಿ ತಿಂಗಳು 5 ಲಕ್ಷ ರೂಪಾಯಿಯ ಮಾರ್ಗವನ್ನು ಕೊಟ್ಟಿದ್ದಕ್ಕೆ ಹಾಗೂ ವ್ಯಾಪಾರದಲ್ಲಿ 5 ಲಕ್ಷ ರೂಪಾಯಿಯನ್ನು ಗಳಿಸಿದ್ದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು. ಇದನ್ನ 3 ಸಲ ಹೇಳ್ಕೊಳ್ತಾ ಇರಬೇಕು. ಸೊ ನೀವೇನ್ ಮಾಡಿದ್ರೆ, ಇಲ್ಲಿ 5 ಲಕ್ಷ ಬೇಕು ಅಂತ 5 ಅಂತ ಬರ್ಕೊಂಡು ಅಫರ್ಮೇಶನ್ ಹೇಳಿದ್ರಿ. ನೋಡಿ, ತುಂಬಾ ಜನ ಇದು ಕ್ವೆಶನ್ ಇರುತ್ತೆ, ನೀವು ಮನೆಯಲ್ಲಿ ಕುಳಿತುಕೊಂಡು ಸ್ನಾನ ಮಾಡಿ ಪೂಜೆ ಮಾಡಿ 5 ಲಕ್ಷ ಅಂತ ಬರೆದ ತಕ್ಷಣ 5 ಲಕ್ಷ ಬಂದ್ಬಿಡುತ್ತಾ, ಏನೋ ಮಾಡದೇ ಇದ್ರು ಬಂದ್ಬಿಡುತ್ತಾ ಅಂತ ನಿಮ್ಗೆ ಕ್ವೆಶನ್ ಇರುತ್ತೆ. ಆಸ್ ಸೂನ್ ಆಸ್ ನೀವು ಯಾವಾಗ ಇಲ್ಲಿ ಬರೆದ್ರೋ, ನೀವು ಇಲ್ಲೆಲ್ಲ ಬರ್ದಿದ್ದು, ನೀವು ಬರ್ದಿರೋದು ನಿಮ್ಮ ಕೈ ಮೇಲೆ ಅಲ್ಲ, ನೀವು ಬರ್ದಿರೋದು ದೇವರ ಒಂದು ಪುಸ್ತಕದಲ್ಲಿ, ದೇವರ ಒಂದು ಹಣೆಯಲ್ಲಿ, ದೇವರ ಗರ್ಭಗುಡಿಯಲ್ಲಿ ನೀವು ಸಂಕಲ್ಪ ಮಾಡಿದಾಗ ಇದು. ಯಾಕಂದ್ರೆ ಆ ಪರಮಾತ್ಮ ಇರೋದು ನಮ್ಮ ಒಳಗಡೆ, ಹೊರಗಡೆ ಅಲ್ಲ. ನೀವು ಯಾವುದನ್ನೆಲ್ಲ ನಿಮ್ಮ ಸುಪ್ತ ಚೇತನ ಮನಸ್ಸಿಗೆ, ಅಂದ್ರೆ ಸಬ್ ಕಾನ್ಶಿಯಸ್ ಮೈಂಡ್ಗೆ, ಈ ಸೂಪರ್ ಕಾನ್ಶಿಯಸ್ಗೆ, ಆ ಭಗವಂತನಿಗೆ ಒಪ್ಪಿಸ್ತಿರೋ ಅದಕ್ಕೆಲ್ಲ ಫಲ ಕೊಡ್ತಾರೆ. ನೀವು ಕುಳಿತಿದ್ರೆ ನೋಡಿ, ಸತ್ಯಯುಗದಲ್ಲಿ ನಿಮ್ಮ ಮನಸ್ಥಿತಿ ಸತ್ಯಯುಗದ ಸತ್ಯ ಲೋಕದ ಮನಸ್ಥಿತಿಯಾಗಿದ್ರೆ, ನೀವು ಕುಳಿತಿರೋ ಜಾಗದಲ್ಲೇ ನಿಮ್ಗೇನ್ ಬೇಕೋ ಅದೆಲ್ಲ ಪ್ರತ್ಯಕ್ಷ ಆಗುತ್ತೆ. ಆ ಕಾಲದಲ್ಲಿ ಋಷಿ ಮುನಿಗಳು ಅಥವಾ ದೇವತೆಗಳು ತಪಸ್ ಮಾಡಿದ್ರೇನೆ ಅವ್ರಿಗೆ ಏನ್ ಬೇಕೋ ಅದೆಲ್ಲವೂ ಸಿಕ್ತಿತ್ತು. ಯಾಕಂದ್ರೆ ಅವರ ಮನಸ್ಸು ಸತ್ಯ ಲೋಕದ ಮನಸ್ಸು ಆಗಿತ್ತು. ಇವಾಗ ನಮ್ಮ ಮನಸ್ಸುಗಳು ಕಲಿಯುಗದ ಮನಸ್ಸುಗಳು. ಹಾಗಾಗಿ ನಾವು ಕಾರ್ಯ ಮಾಡಿದಾಗ ಮಾತ್ರ, ನೋಡಿ ಇದು ಸಂಕಲ್ಪ, 5 ಲಕ್ಷ ಅನ್ಕೊಂಡಿರೋದು ಸಂಕಲ್ಪ. ಈಗ ಇದಕ್ಕೆ ಪರಿಪೂರಕವಾದ ಕಾರ್ಯ ಮಾಡಿದಾಗ ಖಂಡಿತವಾಗಿಯೂ ನಮ್ಗೆ ಏನ್ ಸಿಗ್ಬೇಕು ಅದು ಸಿಗುತ್ತೆ. ಇದು ಬರ್ದಾದ್ಮೇಲೆ ನಮ್ಮ ಮನಸ್ಸಿನ ಒಳಗಡೆ ಇರೋ ಚೇತನ, ಅಂದ್ರೆ ಕಾನ್ಶಿಯಸ್ನೆಸ್, ಆ ಭಗವಂತ ಹೇಳ್ತಾನೆ, ಬರೀತಿದೀಯಾ, ಏನ್ ಮಾಡ್ತಿದ್ಯಾ 5 ಲಕ್ಷ ಬರೋದಕ್ಕೆ? ನಮಗೆ ಅವನು ಚೇತನ ಪಡಿಸ್ತಾನೆ, ಜಾಗೃತಗೊಳಿಸ್ತಾನೆ ನಮ್ಮ ಕಾನ್ಶಿಯಸ್ನೆಸ್ನ ಚೇತನವನ್ನ. ಅಲ್ಲೋಗು, ಈ ವ್ಯಾಪಾರ ಮಾಡು, ಅಥವಾ ಒಂದ್ ವೇಳೆ ಮಾಡ್ತಿದ್ರೆ ಇದನ್ನೆಲ್ಲ ತಿದ್ದುಕೋ, ಸರಿಪಡಿಸ್ಕೋ, ಹುಷಾರು, ದುಡ್ಡಿನ ವಿಚಾರದಲ್ಲಿ ಜಾಗ್ರತೆ, ಲೆಕ್ಕ ಬರಿ, ಯಾರಿಗೂ ಕೊಡ್ಬೇಡ, ವೇಸ್ಟ್ ಖರ್ಚು ಮಾಡ್ಬೇಡ, ಇನ್ನು ಮಾರ್ಕೆಟಿಂಗ್ ಜಾಸ್ತಿ ಮಾಡು, ವ್ಯಾಪಾರ ಹೆಚ್ಚು ಮಾಡು, ಕರೆಕ್ಟ್ ಟೈಮ್ಗೆ ಓಪನ್ ಮಾಡು, ಕರೆಕ್ಟ್ ಟೈಮ್ಗೆ ಕ್ಲೋಸ್ ಮಾಡು. ತುಂಬಾ ನಗ್ನಗ್ತಾ ಇರೋ ಕಸ್ಟಮರ್ ಮುಂದೆ, ಕಸ್ಟಮರ್ನ ದೇವರ ತರ ನೋಡು. ಎಲ್ಲಾ ವಿಚಾರದಲ್ಲೂ ಎಲ್ಲವನ್ನೂ ಮಾರ್ಗಗಳನ್ನು ಆ ದೇವರೇ, ಯೂನಿವರ್ಸೇ ನಮಗೆ ಕೊಡ್ತಾ ಹೋಗ್ತಾನೆ. ಯಾವಾಗ ಇದನ್ನು ನಾವು ಸಂಕಲ್ಪವನ್ನಾಗಿ ಮಾಡ್ಕೊಂಡು ಬರ್ಕೊಂಡಾಗ. ಏನೋ ಸುಮ್ನೆ ಪೆನ್ ತಗೊಂಡ್ ಬರ್ದ್ಬಿಟ್ಟು ಬೆಡ್ಶೀಟ್ ಹಂಗೆ ಮಲ್ಕೊಂಡ್ಬಿಟ್ರೆ ಏನೋ ಬರಲ್ಲ. ಗೊತ್ತಾಗ್ತಿದ್ಯಾ? ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಇದನ್ನ ಬರ್ದ್ಬಿಟ್ಟು ಮತ್ತೆ ಫ್ಯಾನ್ ಹಾಕೊಂಡು ಮಲಗಿದ್ರೆ ಏನೂ ಬರಲ್ಲ. ಕೆಲಸ ಮಾಡಿದ್ರೆ ಮಾತ್ರ ಬರುತ್ತೆ. ಬಟ್ ಒಂದ್ ವೇಳೆ ಬರ್ಕೊಳ್ತಾ ಇದ್ರೆ ಬರುತ್ತಾ ಗೊತ್ತಿಲ್ಲ, ಬಟ್ ಬರೆದ್ರೆ ಬರುತ್ತಾ? ಖಂಡಿತ ಬಂದೇ ಬರುತ್ತೆ. ಯಾಕಂದ್ರೆ ಒಂದೊಂದು ಸಂಕಲ್ಪವು ಒಂದೊಂದು ಅನ್ಕೊಳ್ತೀವಲ್ವಾ, ಈ ಥಾಟ್ ಇದೆಯಲ್ವಾ, ಆ ಥಾಟ್ ಎಲ್ಲಿಂದ ಬರ್ತಿರೋದು? ನಮ್ಮ ಆಲೋಚನೆಗಳು ಎಲ್ಲಿಂದ ಬರ್ತಿದೆ? ಅವೆಲ್ಲ ಭಗವಂತನಿಂದನೇ ಬರ್ತಿರೋದು. ದೀಸ್ ಆರ್ ಆಲ್ ಕನ್ಸ್ಟ್ರಕ್ಟಿವ್ ಥಾಟ್ಸ್. ಇದಕ್ಕೆಲ್ಲ ಶಕ್ತಿ ಇರೋ ಅಂತ ಆಲೋಚನೆಗಳು ಅಲ್ಲ. ಯಾರನ್ನೋ ಹಾಳು ಮಾಡೋದಕ್ ಬರ್ಕೊಂಡಿಲ್ವಲ್ಲ, ಯಾರನ್ನೋ ಕೆಡ್ಸೋದಕ್ ಬರ್ಕೊಂಡಿಲ್ವಲ್ಲ, ಯಾರಿಗೋ ದ್ವೇಷ ಮಾಡಿ ಅವ್ರಿಗೇನೋ ಕೆಟ್ಟದಾಗ್ಲಿ ಅಂತ ಬರ್ಕೊಂಡಿಲ್ವಲ್ಲ, ನಮ್ಗೆ ಒಳ್ಳೇದಾಗ್ಲಿ ಅಂತ ತಾನೇ ಬರ್ಕೊಂಡಿದ್ದು. ಭಗವಂತ ಒಳ್ಳೆಯವನಲ್ಲ, ಯಾಕೆ ಒಳ್ಳೇದನ್ನ ಕೊಡೋದಿಲ್ಲ? ದಯವಿಟ್ಟು ಮಾಡಿ, ನೀವು ಕೇಳಿದ್ದೆಲ್ಲ ನಿಮ್ಗೆ ಸಿಗುತ್ತೆ, ಪಡ್ಕೊಳ್ತೀರಾ ಶೀಘ್ರವಾಗಿ. ಥ್ಯಾಂಕ್ ಯು ಗುರುಗಳೇ. ಮನಿ ಮೆಡಿಟೇಷನ್ ಮೂಲಕ ಸಂಕಲ್ಪವನ್ನ ಹೇಗ್ ಮಾಡೋದು ಅನ್ನೋದನ್ನ ಹೇಳ್ಕೊಡ್ರಿ.
ನೋಡಿ, ಇಷ್ಟು ಈಸಿ ಮೆಥಡ್. ಇದನ್ನೂ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ನಿಜವಾಗ್ಲೂ ಗುರುಗಳು ಹೇಳಿದ್ದು ಕಾಮನ್ ಸೆನ್ಸ್ ಇಲ್ಲದೆ ಇದ್ರೆ ಆಗೋದಿಲ್ಲ ಅಂತ ಇದನ್ನೇ ಹೇಳಿದ್ದು. ಎಷ್ಟು ಈಸಿ ಮೆಥಡ್ ಇದೆ, ಇದನ್ನ ಆರಾಮಾಗಿ ಮಾಡ್ಕೋಬಹುದು. ಇದೇ ಆಗಸ್ಟ್ 31ನೇ ತಾರೀಕು ಭಾನುವಾರ ನಡೀತಾ ಇರುವಂತ ವರ್ಕ್ಶಾಪ್ಗೆ ಆಲ್ರೆಡಿ ಬುಕಿಂಗ್ ಸ್ಲಾಟ್ ಓಪನ್ ಆಗಿದೆ. ತಾವೆಲ್ಲರೂ ಬುಕಿಂಗ್ ಮಾಡ್ಕೊಳ್ಳಿ. ವರ್ಕ್ಶಾಪ್ಗೆ ಬರುವಾಗ ನೀವೆಲ್ಲ ಏನನ್ನ ತರಬೇಕು, ಯಾವ ರೀತಿ ಬಟ್ಟೆ ಹಾಕೊಂಡ್ ಬರ್ಬೇಕು, ಇದೆಲ್ಲ ನಾನು ಹೇಳ್ತಾ ಇದ್ದೀನಿ. ಸೊ ಮುಂದಿನ ಬರುವಂತ ಆಗಸ್ಟ್ 31ನೇ ಭಾನುವಾರ ವರ್ಕ್ಶಾಪ್ ಅಲ್ಲಿ ನಾವೆಲ್ಲರೂ ಭೇಟಿಯಾಗೋಣ. ಥ್ಯಾಂಕ್ ಯು.